ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರ ಫಲಿತಾಂಶ ಟರ್ನಿಂಗ್ ಪಾಯಿಂಟ್ ಆಗತ್ತಾ? ನಾಯಕತ್ವ ಕದನದ ಮಧ್ಯೆ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿಯ ಸ್ಫೋಟಕ ಸುಳಿವು ನೀಡಿದ್ದಾರೆ. ಆರಂಭದಿಂದಲೂ ಕೂಡ ರಾಜಣ್ಣ ಕ್ರಾಂತಿ ಬಗ್ಗೆ ಮಾತನಾಡ್ತಾರೆ ಬಂದಿದ್ರು. ಈಗ ನವೆಂಬರ್ ಕ್ರಾಂತಿಯ ಸ್ಫೋಟಕ ಸುಳಿವು ನೀಡಿದ್ದಾರೆ. ನಾಯಕತ್ವ ಕದನದ ಮಧ್ಯೆ ರಾಜಣ್ಣ ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಬಿಹಾರ ಚುನಾವಣೆಯ ಫಲಿತಾಂಶ ಬರ್ತಿದ್ದಂತೆ ಟರ್ನಿಂಗ್ ಪಾಯಿಂಟ್ ಆಗತ್ತಾ ಎನ್ನುವ ಕುತೂಹಲ ಮೂಡಿಸ್ತಾ ಇದೆ. ನಿಜಕ್ಕೂ ರಾಜಣ್ಣ ಹೇಳಿಕೆ ಏನನ್ನ ಸೂಚಿಸ್ತಾ ಇದೆ? ಸಂಪುಟ ಪುನರ್ರಚನೆಯ ಮೇಲೆ ಸಿಎಂ ಬದಲಾವಣೆಯ ಭವಿಷ್ಯ. ಈ ಬದಲಾವಣೆಯ ಬಗ್ಗೆ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು. ಸಂಪುಟ ಪುನರ್ರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರೇ ಸಿಎಂ ಆಗಲಿದ್ದಾರೆ ಅಂತ ಕೆಎನ್ ರಾಜಣ್ಣ ನುಡಿದಿದ್ದಾರೆ. ಸಿದ್ದರಾಮಯ್ಯಗೆ ಸಂಪುಟ ಪುನರ್ರಚನೆ ಅಧಿಕಾರ ಕೊಟ್ರೆ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ. ಎಲ್ಲದೆ ಹೋದ್ರೆ ರಾಜಕೀಯ ಸ್ಥಿತ್ಯಂತರ ನಡೆಯೋದು ಗ್ಯಾರಂಟಿ. ಬಿಹಾರ ಚುನಾವಣೆ ಫಲಿತಾಂಶ ಬರೋವರೆಗೂ ಏನೂ ಆಗಲ್ಲ ಅಂತ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜಕೀಯದ್ದು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಗಲ್ಲ. ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡೋಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗೋದು. ಯಾಕಂದರೆ ಹೈಕಮಾಂಡ್ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ನು ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದಲ್ಲ. ಕರ್ನಾಟಕ ರಾಜಕೀಯದ್ದು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಇವಾಗ ಏನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ರಾಜಣ್ಣ ಹೇಳಿಕೆ ಕೊಟ್ಟರು ಅಂತಂದ್ರೆ ಅದು ಸುದ್ದಿ ಮಾಡುತ್ತೆ, ಸದ್ದು ಮಾಡುತ್ತೆ. ಅದರಲ್ಲೂ ಈ ಬಾರಿ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ, ಸಂಪುಟ ಪುನರಚನೆಗೂ ಸಿಎಂ ಬದಲಾವಣೆಗೂ ತಾಳೆ ಹಾಕ್ತಾ ಇದ್ದಾರೆ, ಲಿಂಕ್ ಮಾಡ್ತಾ ಇದ್ದಾರೆ, ಒಂದು ಸುಳಿವು ಕೊಡ್ತಾ ಇದ್ದಾರೆ. ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ಅವರು ಹೇಳುವಂತಹ ಕ್ರಾಂತಿ ಆಗುತ್ತೆ ಅಂತ. ಪ್ರತಿಮಾ, ಬಿಹಾರ ಚುನಾವಣೆಯನ್ನ ಎಐಸಿಸಿ ನಾಯಕರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಬಿಹಾರದ ಫಲಿತಾಂಶ ಬರೋ ತನಕ ಕರ್ನಾಟಕದ ವಿಚಾರದಲ್ಲಿ ಸದ್ಯಕ್ಕೆ ಯಾವುದೇ ನಿರ್ಧಾರ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಆದ್ರೆ ಸದ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ತರ ಆಗಿದೆ ಅಂತಂದ್ರೆ, ನವೆಂಬರ್ 15ರ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ಒಂದು ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಆದ್ರೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಯಾರಿಗೂ ಕೂಡ ಒಂದು ಸ್ಪಷ್ಟವಾದ ಚಿತ್ರಣ ಇಲ್ಲ. ಆದ್ರೆ ಕೆಎನ್ ರಾಜಣ್ಣ ಅವರ ಮಾತನ್ನ ನಾವು ಯಾಕೆ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತಂದ್ರೆ, ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಈಗ ಇರುವಂತಹ ಲೆಕ್ಕಾಚಾರ ಅಂತಂದ್ರೆ, ನವೆಂಬರ್ ಅಂತ್ಯದ ಒಳಗೆ ಒಂದು ಸಚಿವ ಸಂಪುಟ ಪುನರಚನೆಯನ್ನ ಮಾಡಿದ್ದೆ ಆದ್ರೆ ನಾಯಕತ್ವ ಬದಲಾವಣೆಯ ಬಗ್ಗೆ ಇಲ್ಲಿಗೆ ಫುಲ್ ಸ್ಟಾಪ್ ಅನ್ನುವಂತ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ. ಆ ಮೂಲಕ ಹೊಸ ಸಂಪುಟದ ಜೊತೆಗೆ ತಾನು ರಾಜ್ಯವನ್ನ ಮುನ್ನಡೆಸಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಸಿದ್ದರಾಮಯ್ಯನವರು ಹಾಕೊಂಡಿದ್ದಾರೆ. ಆದ್ರೆ ಅಕಸ್ಮಾತ್ ನಾಯಕತ್ವ ಬದಲಾವಣೆಯ ವಿಚಾರ ಏನಾದ್ರೂ ಹೈಕಮಾಂಡ್ ತಲೆಯಲ್ಲಿ ಇರೋದೇ ಆದ್ರೆ ಖಂಡಿತವಾಗಿಯೂ ಕೂಡ ತಕ್ಷಣಕ್ಕೆ ಸಚಿವ ಸಂಪುಟ ಪುನರ್ರಚನೆ ಇರೋದಿಲ್ಲ. ಇದೇ ಒಂದು ವಿಚಾರವನ್ನ ಇದೀಗ ರಾಜಣ್ಣ ಅವರು ಅತ್ಯಂತ ಬಹಿರಂಗವಾಗಿ ಹೇಳಿದ್ದಾರೆ. ಆ ಮೂಲಕ ಎಲ್ಲೊಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಇಲ್ಲ ಅಂತಾನೂ ಹೇಳಕ್ ಸಾಧ್ಯ ಇಲ್ಲ ಅನ್ನುವಂತ ಪರೋಕ್ಷವಾದಂತಹ ಒಂದು ಸೂಚನೆಯನ್ನ, ಆ ರೀತಿಯ ಒಂದು ಗಂಭೀರವಾದಂತಹ ಸ್ಫೋಟಕ ಹೇಳಿಕೆಯನ್ನ ಕೆಎನ್ ರಾಜಣ್ಣ ಅವರು ಕೊಟ್ಟಿದ್ದಾರೆ. ಅಕಸ್ಮಾತ್ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಡಿಸಿಎಂ ಅವರು ಡಿ ಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿರುವಂತವರು ಮುಖ್ಯಮಂತ್ರಿ ಪದವಿಗೆ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ತಮ್ಮದೇ ಒಂದು ಹೊಸ ತಂಡವನ್ನ ಕಟ್ಕೊಂಡು ಹೋಗಬೇಕು ಅನ್ನುವಂತ ಲೆಕ್ಕಾಚಾರಗಳಿರ್ತವೆ, ಅಥವಾ ಹೊಸ ಮುಖಕ್ಕೆ ಅವಕಾಶ ಕೊಡಬೇಕು. 2028ರ ಚುನಾವಣೆಯನ್ನ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಒಂದು ಕ್ಯಾಬಿನೆಟ್ ಅನ್ನ ರಚನೆ ಮಾಡಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಹೇಳಿದಂತವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ಕೂಡ ಒಪ್ಪೋದಿಲ್ಲ ಅನ್ನುವಂತ ಒಂದು ಸೂಕ್ಷ್ಮವಾದಂತಹ ಸಂದೇಶ ಕೆಎನ್ ರಾಜಣ್ಣ ಅವರ ಮಾತಿನಲ್ಲಿ ಇದೆ ಅಂತಲೇ ಹೇಳಬೇಕು. ಇದೇ ಕಾರಣಕ್ಕೋಸ್ಕರ ಇದೀಗ ರಾಜಣ್ಣ ಅವರು ಹೇಳಿರೋ ಪ್ರಕಾರ ಬಹುತೇಕ ಬಿಹಾರದ ಫಲಿತಾಂಶ ನವೆಂಬರ್ 14ಕ್ಕೆ ಬಂದ ಬಳಿಕ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ ನಿಗದಿಯಾಗಿದೆ. ನವೆಂಬರ್ 15 ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ಕ್ರಾಂತಿಯ ಸಂಚಲನ ಮೂಡ್ತಾ ಇದೆ. ನವೆಂಬರ್ 15ರಂದು ದೆಹಲಿಗೆ ಸಿದ್ದು ಪ್ರಯಾಣ ಬೆಳೆಸ್ತಾ ಇತ್ತು. ನವೆಂಬರ್ 20ಕ್ಕೆ ಸಚಿವರು ಶಾಸಕರಿಗೆ ಡಿಕೆ ಗಡುವು. ನವೆಂಬರ್ 20ರಂದು ರಾಜ್ಯಕ್ಕೆ ರಾಹುಲ್ ಖರ್ಗೆ ರಾಜ್ಯಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ ನಾಯಕರು. ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಭಾರಿ ಬೆಳವಣಿಗೆ ಅಂತ ತಾವು ವಿವರಿಸ್ತಾ ಇದ್ರಿ. ನಿಜಕ್ಕೂ ಪ್ರಸನ್ನ, ಹಾಗೆ ನವೆಂಬರ್ ಈಸ್ ದ ಡೇನಾ, ಆ ಟೈಮ್ನಲ್ಲಿ ಆಗುತ್ತಾ ಕ್ರಾಂತಿ ಅಂತದೊಂದು ಸುಳಿವು ಸೂಚನೆಗಳು ಈ ಬೆಳವಣಿಗೆ ನೋಡ್ತಾ ಇದ್ರೆ ಅನಿಸುತ್ತಾ ಅಂತ?
ಪ್ರತಿಭಾ, ಸದ್ಯದ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನವೆಂಬರ್ 15ರಿಂದ ನವೆಂಬರ್ 20, ನವೆಂಬರ್ 21ರ ಒಳಗಾಗಿ ಒಂದಷ್ಟು ಮಹತ್ವದ ಬದಲಾವಣೆಗಳು ನಡೆಯುವಂತದ್ದು ಬಹುತೇಕ ಖಚಿತ. ಆದ್ರೆ ಅದು ಏನು ಅನ್ನೋ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಆದ್ರೆ ಸಚಿವ ಸಂಪುಟ ಪುನರಚನೆ ಆಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು ಖಂಡಿತವಾಗಿಯೂ ನಡೆಯುತ್ತೆ ಅನ್ನೋದಕ್ಕೆ ಬೇಕಾಂತ ಒಂದಷ್ಟು ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಮುಖ್ಯಮಂತ್ರಿಗಳು ನವೆಂಬರ್ 15ಕ್ಕೆ ತಮ್ಮ ದೆಹಲಿ ಪ್ರವಾಸವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಬಿಹಾರದ ಫಲಿತಾಂಶ ಕಾಂಗ್ರೆಸ್ಗೆ ಪೂರಕವಾಗಿ ಬಂದಿದೆ. ಆದ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ರಾಜ್ಯದ ಸಂಪುಟದ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಿದ್ದರಾಮಯ್ಯನವರು ಮಾತುಕತೆ ಆಡಬಹುದು. ಇಲ್ಲಿ ಮತ್ತೊಂದು ಗಮನ ಸೆಳೆಯುವಂತ ವಿಚಾರ, ಡಿ.ಕೆ. ಶಿವಕುಮಾರ್ ಅವರು ಇದೀಗ ಸಚಿವರು, ಶಾಸಕರಿಗೆ, ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಕೊಟ್ಟಿರುವಂತಹ ನವೆಂಬರ್ 20ನೇ ತಾರೀಕಿನ ಡೆಡ್ ಲೈನ್. ಎಲ್ಲರಿಗೂ ಕೂಡ ಪತ್ರ ಬರೆದಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ನವೆಂಬರ್ 20ರ ಒಳಗಾಗಿ ಕೆಪಿಸಿಸಿಗೆ ಸಂಬಂಧಪಟ್ಟಂತಹ ಜಿಲ್ಲಾವಾರು ಕಚೇರಿಗಳೇನಿದಾವೆ ಅದಕ್ಕೆ ನಿವೇಶನಗಳ ಖರೀದಿ, ಕಟ್ಟಡಗಳ ಶಂಕುಸ್ಥಾಪನೆ, ಇದಕ್ಕೆ ಬೇಕಂತ ಎಲ್ಲ ಸಿದ್ಧತೆಗಳನ್ನು ನೀವು ನವೆಂಬರ್ 20ರ ಒಳಗಾಗಿ ಮುಗಿಸ್ಕೊಳ್ಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ವರ್ಚುವಲ್ ಕಾರ್ಯಕ್ರಮದ ಮೂಲಕ ನವೆಂಬರ್ 20ನೇ ತಾರೀಕಿನಂದು ಈ ಒಂದು ಲೋಕಾರ್ಪಣೆ ಮಾಡುವಂತಹ, ಶಂಕುಸ್ಥಾಪನೆ ಮಾಡುವಂತಹ ಕಾರ್ಯಕ್ರಮ ನಿಗದಿ ಆಗ್ತಾ ಇದೆ. ಇಂಥ ಒಂದು ಡೆಡ್ ಲೈನ್ ಕೇವಲ ಶಂಕುಸ್ಥಾಪನೆಗೆ ಮಾತ್ರ ಸೀಮಿತವ ಅಥವಾ ನಾಯಕತ್ವ ಬದಲಾವಣೆಯ ಶಂಕುಸ್ಥಾಪನೆಗೂ ಕೂಡ ಇದೇ ಡೆಡ್ ಲೈನ್ ನ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರಾ ಅನ್ನುವಂಥದ್ದು ಇದೀಗ ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇರುವಂತಹ ವಿಚಾರ. ಹೇಳಿ ನವೆಂಬರ್ 20ನೇ ತಾರೀಕು ಅಂತಂದ್ರೆ ಸರ್ಕಾರ ರಚನೆಯಾಗಿ ಬರೋಬ್ಬರಿ 2 ವರ್ಷ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಹಿಂದೆ ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಸ್ತಾಪ ಬಂದಾಗಲೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಪ್ತರ ಬಳಿ ಹೇಳ್ತಾ ಇದ್ದಂಥದ್ದು ನವೆಂಬರ್ 20, 21ರ ಬಳಿಕ ಎಲ್ಲವೂ ಕೂಡ ಬದಲಾಗುತ್ತೆ, ನಮ್ಮ ಲೆಕ್ಕಾಚಾರಗಳು ಈಡೇರ್ತವೆ ಅನ್ನುವಂತಹ ಭರವಸೆಯನ್ನ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಪ್ತರಿಗೆ ಕೊಟ್ಕೊಂಡೇ ಬಂದಿದ್ದಾರೆ. ಇದೀಗ ಈ ಡೆಡ್ ಲೈನ್ ಕೂಡ ಪರೋಕ್ಷವಾಗಿ ಆ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆಯಾ ಅನ್ನುವಂತಹ ಸದ್ಯದ ಕುತೂಹಲಕಾರಿ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಕೊಡಬೇಕು. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಷ್ಟು ಸುಲಭವಾಗಿ ಎಲ್ಲದಕ್ಕೂ ಒಪ್ಕೊಳ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ನವೆಂಬರ್ 15ಕ್ಕೆ ದೆಹಲಿಗೆ ಹೋಗುವಂತಹ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಯಾವ ಸಂದೇಶವನ್ನ ಕೊಡುತ್ತೆ, ಸಚಿವ ಸಂಪುಟ ಪುನರಚನೆಯನ್ನ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೆ ಆದ್ರೆ ಅದು ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಲೆಕ್ಕಾಚಾರ ಆಗುತ್ತೆ. ಅಕಸ್ಮಾತ್ ಸಚಿವ ಸಂಪುಟ ಪುನರಚನೆಯನ್ನ ಇನ್ನೊಂದಷ್ಟು ಮುಂದೂಡಬೇಕಾಗುತ್ತೆ ಅನ್ನುವಂತ ಮೆಸೇಜ್ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಟ್ಟಿದ್ದೆ ಆದ್ರೆ ಆಗ ನಾಯಕತ್ವ ಬದಲಾವಣೆ ವಿಚಾರ ಕೂಡ ಮತ್ತೆ ಮುನ್ನೆಲೆಗೆ ಬರುತ್ತೆ. ಹೀಗಾಗಿ ಒಂದಕ್ಕೊಂದು ಇದು ತಳುಕು ಹಾಕೊಂಡಿದೆ. ಸಚಿವ ಸಂಪುಟ ಪುನರಚನೆ ವಿಚಾರ, ಕೆಪಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಸಂಪೂರ್ಣವಾಗಿ ನಾಯಕತ್ವ ಬದಲಾವಣೆ ವಿಚಾರ, ಇದು ಮೂರೂ ಕೂಡ ಒಂದಕ್ಕೊಂದು ಜೋಡಣೆ ಆಗಿರೋದ್ರಿಂದಾಗಿ ಇದೀಗ ಸಾಕಷ್ಟು ಲೆಕ್ಕಾಚಾರಗಳು, ಹೇಳಿಕೆಗಳು ಕೇಳಿ ಬರ್ತಾ ಇದಾವೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ.